2023ಕ್ಕೆ ಗುಡ್ ಬೈ ಹೇಳಿ 2024 ಸ್ವಾಗತ ಮಾಡ್ಲಿಕ್ಕೆ ಈಗಾಗಲೇ MG ರೋಡ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಈಗ ನಾನು ನಮ್ಮ ಜೊತೆಗಿರುವಂತವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರು ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಅವರ ಅಭಿಪ್ರಾಯ ಏನಂತ ತಿಳ್ಕೊಂಡು ಹೋಗ್ತೀರಾ. ಈಗ 2023ಕ್ಕೆ ಗುಡ್ ಬೈ ಹೇಳ್ತಾ ಇದೀರಾ, ಇನ್ನೇನು ಕೆಲವೇ ಗಂಟೆಗಳಲ್ಲಿ 2024 ಸ್ವಾಗತ ಮಾಡ್ತೀರಾ. ಏನ್ ಅನಿಸ್ತಾ ಇದೆ, ಏನ್ ನಿರ್ಣಯ ಮಾಡ್ಕೊಂಡಿದ್ದೀರಾ ನೀವು? ಇದು ಬಂದ್ಬಿಟ್ಟು ನನ್ಗೆ ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಲ್ಲಿ ಬಂದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಇಷ್ಟು ಕ್ರೌಡ್ ನೋಡಿ, ಅವ್ರದಲ್ಲಿರೋ ಎಕ್ಸೈಟ್ಮೆಂಟ್ ನೋಡಿ ನನಗೆ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಸೊ ಒಂದು 2024 ಬಂದ್ಬಿಟ್ಟು ಎಲ್ಲರೂ ಒಂದು ಜೋಶಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇದಾರೆ. ಸೊ ನಾನು ಕೂಡ ಅದೇ ಒಂದು ಜೋಶಲ್ಲಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ ಬಂದಿರೋದು. ಫಸ್ಟ್ ಟೈಮ್ MG ರೋಡಿಗೆ ಬಂದಿರೋದು. ನಿಮ್ದು ಯಾವ ಊರು? ನಮ್ದು ಮೈಸೂರು. ಹೌದು. ನೀವೇನ್ ಅನ್ಕೊಂಡಿದ್ದೀರಾ ಈ ಬಾರಿ 2023ಕ್ಕೆ 24ಕ್ಕೆ? ನಾನು ಆಕ್ಚುಲಿ ಮೈಸೂರೇ, ನಮ್ಮ ಅಕ್ಕ ಇವರು. ಅದಕ್ಕೆ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನೋಡಕ್ಕೆ ಅಂತ. ಇಷ್ಟೊಂದು ಕ್ರೌಡ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಅಲ್ಲಿ ಇಷ್ಟೆಲ್ಲ ಕ್ರೌಡ್ ಇರಲ್ಲ. ಮತ್ತೆ ಏನ್ ಅನ್ಕೊಂಡಿದೀನಿ ಅಂದ್ರೆ 2023ಕಿನ್ನ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕು, ಲಕ್ ಇರ್ಬೇಕು, ಒಂದ್ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗೇನೆ ಇನ್ನೊಬ್ರು ಇದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಏನ್ರಿ 2024 ಅಂದ ತಕ್ಷಣ ನಿಮ್ಗೆ ಏನ್ ಅನಿಸುತ್ತೆ? ಈಗ 2023ರಲ್ಲಿ ಗುಡ್ ಬೈ ಹೇಳಿ 2024ಕ್ಕೆ ಸ್ವಾಗತ ಮಾಡಕ್ ಬಂದಿದ್ದೀರಾ. ಸೊ ಅಂದ್ರೆ 2023ರಲ್ಲಿ ಟೋಟಲ್ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಎರಡೂ ಆಗಿದೆ. ಸೊ 2024ಅಲ್ಲಿ ನ್ಯೂ ಸೆಟ್ ಆಫ್ ಗೋಲ್ಸ್ ಅನ್ನು ಇಟ್ಕೊಂಡು ಮುಂದುವರಿಬೇಕಂತ ಅನ್ಕೊಂಡಿದ್ದಾನೆ. ಅಂಡ್ ಈ ಇಯರ್ ಸ್ಟಾರ್ಟ್ ಇಂದಾನೆ ಮಾಡ್ಬೇಕು ಅಂತಾನು ಅನ್ಕೊಂಡಿದ್ದಾನೆ. MG ರೋಡಿಗೆ ಬಂದಿದ್ದೀರಾ, ಈಗ ಬ್ರಿಗೇಡ್ ರೋಡ್ ಈ ರಸ್ತೆಯಲ್ಲಿ ಈಗಾಗಲೇ ಜನ ನೋಡ್ತಾ ಇದಾರೆ, ಲೈಟಿಂಗ್ಸ್ ಹಾಕಿದ್ದಾರೆ. ಇದನ್ನ ನೋಡಿ ಏನ್ ಅನಿಸ್ತಾ ಇದೆ? ಆಕ್ಚುಲಿ ನಾನು ಬ್ಯಾಂಗ್ಳೂರ್ಗೆ ಹೊಸದಾಗಿ ಬಂದಿರೋದು. ಸೊ MG ರೋಡ್ ಐ ಆಮ್ ಕಮಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸೊ ಐ ಆಮ್ ಎಕ್ಸೈಟೆಡ್ ಅಂಡ್ ತುಂಬಾ ಜನ ಸೇರಿದ್ದಾರೆ, ತುಂಬಾ ಕ್ರೌಡ್ ಇದೆ. ಅಂಡ್ ಐ ಆಮ್ ಎಕ್ಸೈಟೆಡ್ ಟು ಸೆಲೆಬ್ರೇಟ್ ದ ನ್ಯೂ ಇಯರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.